ಬೆಂಗಳೂರು ಕರಗ ಬಂತು ಅಂದ್ರೆ ಸಾಕು, ಸಿಟಿ ಜನರಲ್ಲಿ ಎಲ್ಲಿಲ್ಲದ ಸಂಭ್ರಮ. ಧರ್ಮರಾಯ ಸ್ವಾಮಿ ದೇವಸ್ಥಾನ ವಿವಿಧ ಹೂವುಗಳಿಂದ ಮತ್ತು ದೀಪಾಲಂಕಾರದಿಂದ ಕಂಗೊಳಿಸುತ್ತದೆ. ಆದರೆ ಕಳೆದ ವರ್ಷ ನಡೆದ ಕರಗಕ್ಕೆ ಹೂವು ಪೂರೈಕೆ ಮತ್ತು ಲೈಟಿಂಗ್ಸ್ ಮಾಡಿದವರಿಗೆ ಹಣ ಕೊಟ್ಟಿಲ್ಲ ಎಂಬ ಆರೋಪ ಕೇಳಿ ಬರ್ತಿದೆ. ಹಾಗಿದ್ರೆ ಈ ಸ್ಟೋರಿ ನೋಡಿ. ಬೆಂಗಳೂರಿನ ಇತಿಹಾಸ ಪ್ರಸಿದ್ಧ ಧರ್ಮರಾಯ ಸ್ವಾಮಿ ದೇವಾಲಯದ ಧರ್ಮರಾಯರಿಗೇನೆ ದೋಖಾ ಮಾಡಲಾಗಿದೆ ಎಂದು ದೇವಾಲಯ ಆಡಳಿತ ಮಂಡಳಿ ನಿಕಟಪೂರ್ವ ಅಧ್ಯಕ್ಷ ಆರೋಪಿಸಿದ್ದಾರೆ. ಐತಿಹಾಸಿಕ ಕರಗ ಉತ್ಸವ ನಡೆಯೋ ಬೆಂಗಳೂರಿನ ಧರ್ಮರಾಯನ ಕ್ಷೇತ್ರದಲ್ಲಿ ಮುಜರಾಯಿ ಇಲಾಖೆ ಅಧಿಕಾರಿಗಳ ಚಿನ್ನ ಕದ್ದಿದ್ದಾರೆ ಅಂತ ದೇವಾಲಯದ ಆಡಳಿತ ಮಂಡಳಿಯ ನಿಕಟಪೂರ್ವ ಅಧ್ಯಕ್ಷ ಕೆ ಸತೀಶ್ ಸಾಕ್ಷಿ ಸಮೇತ ಆರೋಪ ಮಾಡಿದ್ದಾರೆ. ಈ ಬೆನ್ನಲ್ಲೇ ಇದೀಗ ಇಒ ನಾಗರಾಜ್ ಅವರನ್ನ ಧಾರ್ಮಿಕ ದತ್ತಿ ಇಲಾಖೆ ಅಮಾನತು ಮಾಡಲಾಗಿದೆ. ಟೆಂಡರ್ ಮಾಡಿದವರು ಯಾವಾಗ ಮಾಡಬೇಕಾಗಿತ್ತು? ಕರ್ಗಕ್ಕೆ 2 ತಿಂಗಳು ಮುಂಚೆ ಟೆಂಡರ್ ಮಾಡಬೇಕಾಗಿತ್ತು. ಕರ್ಗ ಆದ್ಮೇಲೆ ಟೆಂಡರ್ ಮಾಡ್ತಾರಾ? ಮತ್ತೆ ಆಯ್ತು, ಟೆಂಡರ್ನ ಇವ್ರು ಕ್ರಿಯೇಟ್ ಮಾಡಿದ್ರು, ಇವ್ರಿಗೆ ಯಾವಾಗ ದುಡ್ಡು ಕೊಡ್ಬೇಕಾಗಿತ್ತು? ಲೈಟಿಂಗ್ಸ್ ಅವ್ರಿಗೆ, ಹೂವಾದವ್ರಿಗೆ ಯಾವಾಗ ದುಡ್ಡು ಕೊಡ್ಬೇಕಾಗಿತ್ತು? ಮತ್ತೆ 1 ಕೋಟಿ 1 ವರ್ಷದ ಮುಂಚೆ 1 ಕೋಟಿ ಬಿಲ್ ಮಾಡಿರೋ ಅದೇ ಅಧಿಕಾರಿ ನೆಕ್ಸ್ಟ್ ವರ್ಷ 40 ಲಕ್ಷಕ್ಕೆ ಮಾಡ್ತಾರಂದ್ರೆ 60 ಲಕ್ಷ ಕಮಿಷನ್ ಆರೋಪದ್ದು ಹೇಳ್ತೀನಿ. ಇಷ್ಟೇ ಅಲ್ಲದೆ ಕರಗ ಉತ್ಸವದಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ಆಗಿದೆ. ದೇವಸ್ಥಾನಕ್ಕೆ ಹೂವು ಕೊಡೋರಿಗೆ ಸರಿಯಾಗಿ ದುಡ್ಡು ಕೊಟ್ಟಿಲ್ಲ ಅಂತ ಸಾಕ್ಷಿ ಸಮೇತ ಸಾಬೀತುಪಡಿಸಿದ್ರು. ಧರ್ಮರಾಯನ ಸನ್ನಿಧಿಯಲ್ಲಿ ಅಧರ್ಮ, ಕರಗ ಉತ್ಸವದಲ್ಲಿ ಭ್ರಷ್ಟಾಚಾರ ಆಗುತ್ತಿದೆ ಅಂತ ಆರೋಪ. 10 ಲಕ್ಷ ಬಿಡುಗಡೆ ಮಾಡಬೇಕೆಂದರೆ 2 ಲಕ್ಷ ರೂಪಾಯಿ ಲಂಚ ಕೇಳ್ತಾರೆ. ಸಮಯಕ್ಕೆ ಬಂದು ಬಾಡಿಗೆ ಹುಂಡಿ ಹಣ ತಗೊಂಡು ಹೋಗ್ತಾರೆ. ದೇವಸ್ಥಾನಕ್ಕೆ ಹೂವು ಕೊಡೋರಿಗೆ ಸರಿಯಾಗಿ ದುಡ್ಡು ಕೊಡಲ್ಲ. ಮುಜರಾಯಿ ಎಸಿ ಪುರುಷೋತ್ತಮ್ ಮೇಲೆ ಭ್ರಷ್ಟಾಚಾರ ಆರೋಪ. ನಾನು ಮಲಿಯಾರ, ವೀರಕುಮಾರ, ಕಮಲ್ ಕಲ್ಯಾರ, ಆಮೇಲೆ ಗಂಟೆ ಪೂಜಾರಿ ಹಾರ, ಆಪಲಾರ VIP ಗಳಿಗೆ, CMಗಳಿಗೆ, ಅವ್ರಿಗೆ VIP ಗಳಿಗೆ ಆಪಲಾರಗಳು ಎಲ್ಲ ಕೊಟ್ಟಿದ್ದೀನಿ ಸರ್. ಅದರಲ್ಲಿ ನಾನು ಮಾಡಿರೋದು ಟೋಟಲ್ ಬಿಲ್ಲು ನಮ್ಗೆ ಆಗಿರೋದು 29 ಲಕ್ಷ ಚಿಲ್ಲರೆ. ನಮ್ಮದು ಬಂದಿರೋದು 8 ಲಕ್ಷ ಅಷ್ಟೇ ಸರ್. ಆಮೇಲೆ ನನಗೆ ಬಿಲ್ ಬರಬೇಕಾಗಿರೋದು ಇನ್ನೂ 21 ಲಕ್ಷ ಬಿಲ್ ಬರಬೇಕಾಗಿರೋದು. ಈ ರಾಜು ಎಂಟರ್ಪ್ರೈಸಸ್ ಅನ್ನೋರು ನಾನು ಮಾಡಿರೋದಕ್ಕೆ ಅವ್ರು ಬಿಲ್ ಹಾಕಿದ್ದಾರೆ 14 ಲಕ್ಷ ಚಿಲ್ಲರೆ. ಸರಿನಾ ಸರ್? ಅಧಿಕಾರಿಗಳು ನಾವು ಫಸ್ಟು ಹೇಳಿದ್ದು ಕರ್ಗ 3 ದಿವಸ ಇದ್ದಂಗೆ ಕರೆಸಿ ಮಾತಾಡಿ ಮಾಡಿ, ನೀವು ನಾವಿದ್ದೀವಿ ಅಂತ ಹೇಳಿದ್ವಿ. ಒಟ್ಟಾರೆ ದೇವಾಲಯದ ಚೈನ್ ಅಲ್ಲಿಂದ ಹೇಗೆ ಮಿಸ್ ಆಯಿತು, ಹುಂಡಿಗೆ ಮತ್ತೆ ಆ ಚೈನ್ ಹೇಗೆ ಬಂತು, ಈ ಎಲ್ಲ ಬೆಳವಣಿಗೆ ಬೆನ್ನಲ್ಲೇ ಮುಜರಾಯಿ ಇಲಾಖೆಯ ಇಒ ಕೆ ನಾಗರಾಜ್ ಅವರನ್ನ ಮುಜರಾಯಿ ಇಲಾಖೆಯ ಆಯುಕ್ತ ಶರತ್ ಅವರು ಅಮಾನತು ಮಾಡಿ ಆದೇಶವನ್ನ ಹೊರಡಿಸಿದ್ದಾರೆ. ಸಂಗಮೇಶ್ ಮೇತ್ರೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.